ಬಳ್ಳಾರಿಯಲ್ಲಿ ಶತಾಯುಷಿ ಅಜ್ಜಿ ವೋಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. 102 ವರ್ಷದ ವೃದ್ಧೆಯೊಬ್ಬರು ಮತದಾನ ಮಾಡಿದ್ದಾರೆ. ಕಂಪ್ಲಿಯ 16ನೇ ವಾರ್ಡ್ನ KM ಬಸಮ್ಮ ಮತದಾನ ಮಾಡಿದ್ದಾರೆ. ಕಾಲ್ನಡಿಗೆಯಲ್ಲಿ ಬಂದು ಮತ ಚಲಾಯಿಸಿದ್ದಾರೆ ಈ ವೃದ್ಧೆ. ಕಂಪ್ಲಿಯ ಬೂತ್ ನಂಬರ್ 78ರಲ್ಲಿ ಅಜ್ಜಿ ಮತದಾನ ಮಾಡಿದ್ದಾರೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲ ಮಾಡಲಿ ಓಟ್ ಮಾಡ್ರಿ ಬಸಮ್ಮ KM ಬಸಮ್ಮ ಎಷ್ಟು ಕರೆಕ್ಟಾಗಿ ಹೇಳಿಲ್ಲ. ಎಲ್ಲರೂ ಬಂದು ಇಲ್ಲೇ ಹಾಕ್ರಮ್ಮ ಓಟು. ನನ್ನಂತಕ್ಕೆ ಬಂದು ಇಲ್ಲೇ ಹಾಕೀನಿ ಓಟು. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಪಾಪ ಬಡವ್ರ ಬಗ್ರು ಇಟ್ಕೊಂಡಾರೆ. ಎಷ್ಟು ವರ್ಷಮ್ಮ ನಿಮಗೆ ಏಜ್? 102 ವರ್ಷ. ಎಲ್ಲರೂ ಬಂದು ಇಲ್ಲೇ ಹಾಕ್ರಮ್ಮ ಓಟು. ನನ್ನಂತಕ್ಕೆ ಬಂದು ಇಲ್ಲೇ ಹಾಕೀನಿ ಓಟು. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಪಾಪ ಬಡವ್ರ ಬಗ್ರು ಇಟ್ಕೊಂಡಾರೆ. ಎಷ್ಟು ವರ್ಷಮ್ಮ ನಿಮಗೆ ಏಜ್? 102 ವರ್ಷ. ಎಲ್ಲರೂ ಬಂದು ಇಲ್ಲೇ ಹಾಕ್ರಮ್ಮ ಓಟು. ನನ್ನಂತಕ್ಕೆ ಬಂದು ಇಲ್ಲೇ ಹಾಕೀನಿ ಓಟು. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಪಾಪ ಬಡವ್ರ ಬಗ್ರು ಇಟ್ಕೊಂಡಾರೆ. ಎಷ್ಟು ವರ್ಷಮ್ಮ ನಿಮಗೆ ಏಜ್? 102 ವರ್ಷ. ಎಲ್ಲರೂ ಬಂದು ಇಲ್ಲೇ ಹಾಕ್ರಮ್ಮ ಓಟು. ನನ್ನಂತಕ್ಕೆ ಬಂದು ಇಲ್ಲೇ ಹಾಕೀನಿ ಓಟು. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಪಾಪ ಬಡವ್ರ ಬಗ್ರು ಇಟ್ಕೊಂಡಾರೆ. ಎಷ್ಟು ವರ್ಷಮ್ಮ ನಿಮಗೆ ಏಜ್? 102 ವರ್ಷ. ಎಲ್ಲರೂ ಬಂದು ಇಲ್ಲೇ ಹಾಕ್ರಮ್ಮ ಓಟು. ನನ್ನಂತಕ್ಕೆ ಬಂದು ಇಲ್ಲೇ ಹಾಕೀನಿ ಓಟು. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಪಾಪ ಬಡವ್ರ ಬಗ್ರು ಇಟ್ಕೊಂಡಾರೆ. ಎಷ್ಟು ವರ್ಷಮ್ಮ ನಿಮಗೆ ಏಜ್? 102 ವರ್ಷ. ಎಲ್ಲರೂ ಬಂದು ಇಲ್ಲೇ ಹಾಕ್ರಮ್ಮ ಓಟು. ನನ್ನಂತಕ್ಕೆ ಬಂದು ಇಲ್ಲೇ ಹಾಕೀನಿ ಓಟು. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಪಾಪ ಬಡವ್ರ ಬಗ್ರು ಇಟ್ಕೊಂಡಾರೆ. ಎಷ್ಟು ವರ್ಷಮ್ಮ ನಿಮಗೆ ಏಜ್? 102 ವರ್ಷ. ಎಲ್ಲರೂ ಬಂದು ಇಲ್ಲೇ ಹಾಕ್ರಮ್ಮ ಓಟು. ನನ್ನಂತಕ್ಕೆ ಬಂದು ಇಲ್ಲೇ ಹಾಕೀನಿ ಓಟು. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಪಾಪ ಬಡವ್ರ ಬಗ್ರು ಇಟ್ಕೊಂಡಾರೆ. ನೋಡಿ, ಕಾಲ್ನಡಿಗೆಯೇ ಬಂದು ವೃದ್ಧೆ ಮತದಾನ ಮಾಡೋದ್ರ ಜೊತೆಗೆ ಯುವ ಸಮೂಹಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಎಲ್ಲರೂ ಬಂದು ಓಟ್ ಹಾಕಬೇಕು ಅಂತ ಹೇಳಿದ್ದಾರೆ. ಬಳ್ಳಾರಿಯ ಕಂಪ್ಲಿಯಲ್ಲಿ ನೋಡಿ 102 ವರ್ಷದ ವೃದ್ಧೆ ಮತದಾನ ಮಾಡಿ ಆಟೋ ಹತ್ತೋ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಮತದಾನ ಮಾಡಿ ಅಂತ ಕೈ ಮುಕ್ಕೊಂಡು ಹೇಳಿದ್ದಾರೆ. ಮತದಾನದ ಮಹತ್ವ ವೃದ್ಧೆಗೆ ನೋಡಿ, ಆ ಅಜ್ಜಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ. ಪ್ರತಿಯೊಬ್ಬರಲ್ಲೂ ಕೂಡ ಈ ಮತದಾನದ ಮಹತ್ವ ಅನ್ನೋದು ಗೊತ್ತಾಗಬೇಕು. ಬಹಳ ಮುಖ್ಯವಾಗಿ ನೋಡಿ, ಮಂಡ್ಯದಲ್ಲಿ ಕಳೆದ 14 ಲೋಕಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆ ಆಯಿತು, ಮಂಡ್ಯದಲ್ಲಿ ಅತಿ ಹೆಚ್ಚು ಮತದಾನ ಆಗಿರುವಂಥದ್ದು. ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಅತಿ ಕಡಿಮೆ ಮತದಾನ ಆಗಿದೆ. ಗ್ರಾಮೀಣ ಭಾಗದಲ್ಲಿ ನೋಡಿ ಆ ಮತದ ಕುರಿತಂತೆ ಒಂದಷ್ಟು ಜಾಗೃತಿ ಅನ್ನೋದಿದೆ. ಆದರೆ ನಗರ ಪ್ರದೇಶಗಳಲ್ಲಿ ಆ ಮತದಾನದ ಕುರಿತಂತಹ ವಿಶ್ವಾಸ ಇಲ್ಲ ನೋಡಿ. ಬಂದು ಮತ ಮಾಡಬೇಕು ಅನ್ನುವಂತಹ ಪ್ರಜ್ಞೆ ಇಲ್ವಲ್ಲ. ಅದಕ್ಕೆ ಈ ಶತಾಯುಷಿ ಅಜ್ಜಿ ಏನಿದ್ದಾರೆ ಸರಿಯಾದಂತಹ ಮಾರ್ಗದರ್ಶನವನ್ನು ನೀಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಬೆಂಗಳೂರು ಉತ್ತರದಲ್ಲಿ 54.42% ವೋಟಿಂಗ್ ಆಗಿರೋದು. ಬೆಂಗಳೂರು ಕೇಂದ್ರ 52.81% ವೋಟಿಂಗ್ ಆಗಿರೋದು. ಬೆಂಗಳೂರು ದಕ್ಷಿಣ 53.15% ವೋಟಿಂಗ್. 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಆಯಿತು ನೋಡಿ ಏಪ್ರಿಲ್ 26ನೇ ತಾರೀಕು. ಆವತ್ತಿನ ಡೀಟೇಲ್ಸ್ ಇದು ನೋಡಿ. ಕಳೆದ ಸಲ ಅಂದರೆ 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಆದಾಗ ಮಂಡ್ಯದಲ್ಲಿ ಅತಿ ಹೆಚ್ಚು ಅಂದರೆ 81.48% ವೋಟಿಂಗ್ ಆಗಿದೆ. ಇವತ್ತು ನೋಡಿ, ಉಳಿದಂಥ 14 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಬಳ್ಳಾರಿಯ ಕಂಪ್ಲಿಯಲ್ಲಿ 102 ವರ್ಷದ ವೃದ್ಧೆ ಬಂದು ಮತದಾನ ಮಾಡಿ ಪ್ರತಿಯೊಬ್ಬರು ಕೂಡ ವೋಟ್ ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಮತದಾನದ ಅರಿವು ಆ ಹೆಣ್ಮಗಳಿಗಿದೆ, ಆ ವೃದ್ಧೆಗಿದೆ. 4 ಜನಕ್ಕೆ ಬುದ್ಧಿ ಹೇಳುವಂಥ ಪ್ರಯತ್ನವನ್ನು ಈ ಮೂಲಕ 102 ವರ್ಷದ ವೃದ್ಧೆ ಮಾಡಿದ್ದಾರೆ. ಕಾಲ್ನಡಿಗೆಯಲ್ಲಿ ಬಂದು ಆಟೋ ಇಳಿತಾ ಇದ್ದಂತೆ ತಾನೇ ನಡ್ಕೊಂಡ್ಬಂದು ವೋಟಿಂಗ್ ಮಾಡಿದ್ದಾರೆ. ಕಂಪ್ಲಿಯ ಬೂತ್ ನಂಬರ್ 78ರಲ್ಲಿ ಅಜ್ಜಿ ಮತದಾನ ಮಾಡಿದ್ದಾರೆ. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಪಾಪ ಬಡವ್ರ ಬಗ್ರು ಇಟ್ಕೊಂಡಾರೆ. ಎಷ್ಟು ವರ್ಷಮ್ಮ ನಿಮಗೆ ಏಜ್? 102 ವರ್ಷ. ಎಲ್ಲರೂ ಬಂದು ಇಲ್ಲೇ ಹಾಕ್ರಮ್ಮ ಓಟು. ನನ್ನಂತಕ್ಕೆ ಬಂದು ಇಲ್ಲೇ ಹಾಕೀನಿ ಓಟು. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಪಾಪ ಬಡವ್ರ ಬಗ್ರು ಇಟ್ಕೊಂಡಾರೆ. ಎಷ್ಟು ವರ್ಷಮ್ಮ ನಿಮಗೆ ಏಜ್? 102 ವರ್ಷ. ಎಲ್ಲರೂ ಬಂದು ಇಲ್ಲೇ ಹಾಕ್ರಮ್ಮ ಓಟು. ನನ್ನಂತಕ್ಕೆ ಬಂದು ಇಲ್ಲೇ ಹಾಕೀನಿ ಓಟು. ನೀವು ಬಂದು ಹಾಕ್ರಮ್ಮ ದಯವಿಟ್ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.